ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರೈಟ್ ತೇಜೂಸ್ ಬ್ರೈಟ್ ಐಡಿಯಾಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ಹೇಗೆ, ಅದಕ್ಕೆ ಯಾವ ರೀತಿಯಾಗಿ ಎಣ್ಣೆನ ತಯಾರಿಸ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಅಂದಹಾಗೆ ಈ ಎಲೆಗಳನ್ನ ನೀವು ನೋಡೇ ಇರ್ತೀರ. ಇದು ಒಂದೆಲಗದ ಎಲೆಗಳು ಅಥವಾ ಬ್ರಾಹ್ಮಿ ಎಲೆಗಳು ಅಂತ ಕರೀತಾರೆ. ನಾನಿಲ್ಲಿ ಒಂದಿಡಿ ಆಗೋಷ್ಟು ಬ್ರಾಹ್ಮಿ ಎಲೆಗಳನ್ನ ತೆಗೆದುಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳು. ಈ ಎಲೆಗಳಲ್ಲಿ ನಮಗೆ ಗೊತ್ತಿರೋ ಹಾಗೆಯೇ ಐರನ್ ಕಂಟೆಂಟು ರಿಚ್ಚಾಗಿ ಸಿಗೋದ್ರಿಂದ ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ಎಲೆಗಳನ್ನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 3-4 ವೀಳ್ಯದೆಲೆಗಳನ್ನೂ ಕೂಡ ತೆಗೆದುಕೊಂಡಿದ್ದೀನಿ. ಈ ಎಲೆಗಳನ್ನ ಹಾಕೋದ್ರಿಂದ ನಮಗೆ ಬಿಳಿ ಕೂದಲಿನ ಸಮಸ್ಯೆನೂ ಕೂಡ ತಡೆಗಟ್ಕೊಳ್ಬೋದು. ನಾನಿವಾಗ ಆಯಿಲ್ಗೆ ಆ್ಯಡ್ ಮಾಡಬೇಕಾದ ಎಲ್ಲ ಎಲೆಗಳನ್ನೂ ಕೂಡ ಒಂದು ಕಡೆಗೆ ತೆಗೆದಿಟ್ಕೊಂಡಿದ್ದೀನಿ. ಬ್ರಾಹ್ಮಿ ಎಲೆಗಳು, ಹಾಗೆ ಕರಿಬೇವು ಮತ್ತು 2 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ವೀಳ್ಯದೆಲೆ. ಈ ವಿಡಿಯೋ ಶುರು ಮಾಡಲಿಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ ರೈಟ್ ತೇಜೂಸ್ ಬ್ರೈಟ್ ಐಡಿಯಾಸ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನಿವಾಗ ಇಲ್ಲಿ ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಫ್ಲೇಮ್ ಮೀಡಿಯಮ್ ಆಗಿ ಇರಲಿ. ಅದಕ್ಕೆ ನೀವು ಯಾವುದೇ ಪ್ಯೂರ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿರೋ ಅದನ್ನೇ ಬಳಸ್ಕೊಳ್ಳಿ. ನಾನು ಮೀರಾ ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ ನಾನು ಅದನ್ನೇ ಬಳಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಎಲೆಗಳನ್ನ ನೀಟಾಗಿ ಕಾಟನ್ ಬಟ್ಟೆನಲ್ಲಿ ಒರೆಸಿ ಎಲೆಗಳಲ್ಲಿರೋ ಒದ್ದೆ ಅಂಶ ಹಾಗೆ ಡಸ್ಟ್ ಎಲ್ಲ ರಿಮೂವ್ ಆದಮೇಲೆ ಆಯಿಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಜಾಸ್ತಿ ದಿನ ನಾವು ಆಯಿಲ್ನ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಬ್ರಾಹ್ಮಿ ಎಲೆಗಳ ಬಗ್ಗೆ ಹೇಳೋದಾದರೆ, ಒಂದೆಲಗದ ಎಲೆಗಳು ಹಲವಾರು ವಿಧದ ಔಷಧಿ ಗುಣಗಳನ್ನ ಹೊಂದಿರತಕ್ಕಂಥ ಎಲೆಗಳು. ಈ ಎಲೆಗಳನ್ನ ನೀವು ನೋಡ್ಬೋದು, ಇದು ಬ್ರೈನ್ ಶೇಪ್ನಲ್ಲಿರುತ್ತೆ. ಈ ಎಲೆಗಳನ್ನ ಆಯಿಲ್ಗೆ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಗ್ಯಾಸ್ಟ್ರೈಟಿಸ್ನಿಂದ ಬರ್ತಕ್ಕಂಥ ತಲೆನೋವನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಎಣ್ಣೆ ಸ್ವಲ್ಪ ಬೆಚ್ಚಗಾಗಿದೆ. ಎಣ್ಣೆ ಬಿಸಿಯಾಗಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ನಾನಿಲ್ಲಿ ಒಂದೊಂದೇ ಐಟಮ್ಸ್ನ ಆಯಿಲ್ಗೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ನಾವು ಯಾವಾಗೆಲ್ಲ ತಲೆ ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀವೋ ಆವಾಗ ಈ ರೀತಿಯಾಗಿ ಆಯಿಲ್ನ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಸ್ಪ್ಲಿಟ್ ಹೇರ್ಸ್ ಕಡಿಮೆ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಸಮಸ್ಯೆನೂ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ರೂಟ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಹೊಸ ಕೂದಲು ಬರಲಿಕ್ಕೂ ಕೂಡ ಈ ಆಯಿಲು ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ನೀವು ನೋಡಿದ್ರಲ್ಲ, ನಾನು ಎಲ್ಲ ಎಲೆಗಳನ್ನೂ ಆಯಿಲ್ಗೆ ಆ್ಯಡ್ ಮಾಡ್ಕೊಂಡಿದ್ದಾಗಿದೆ. ಎಲೆಗಳಲ್ಲಿ ಏನಾದರೂ ಒದ್ದೆ ಅಂಶ ಇದ್ದರೆ ದಯವಿಟ್ಟು ಒರೆಸ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಮುಖಕ್ಕೆ ಹಾರೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ, ಆಯಿಲ್ ಕೂಡ ತಣ್ಣಗಾಗಿದೆ, ಅದ್ರ ಕಲರು ಕೂಡ ಚೇಂಜ್ ಆಗಿದೆ. ನಾನು ಇದನ್ನು ಸ್ಟ್ರೈನರ್ನಿಂದ ಎಂಟಿ ಬಾಟಲ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ. ಸ್ಕಾಲ್ಪ್ಗೆ ಮತ್ತು ತಲೆ ಕೂದಲಿಗೆ ನೀಟಾಗಿ ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಟು ತಲೆಗೆ ಸ್ನಾನ ಕೊಡೋದ್ರಿಂದ ಕೂದಲು ಕಪ್ಪಾಗಿ ಮತ್ತು ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.